ಇದ್ಯಾಕೆ ನಿತ್ರ ಬ್ಯಾಗ್ ತಂದಿದ್ಯಾ? ಈ ಬ್ಯಾಗ್ನಾಗೆ ಅದೇ ಹಡೈಕಕ್ಕೆ ಏನಾದ್ರೂ ತಗೊಂಬ ಅಂತ ಹೇಳಿದ್ದಲ್ಲ, ಮನೆ ಪತ್ರನೂ ಐತೆ, ಹಂಗೆ ನೀನು ದುಡ್ಡು ಕೊಟ್ಟಾಗ ದುಡ್ಡಿಕ್ಕೆ ಹೋಗಕ್ಕೂ ಆಗುತ್ತೆ ಅಂತ ತಕೊಂಬಂದೆ. ಓ ಹೌದಲ್ವಾ, ಸರಿ ಆಯ್ತು. ಮನೆ ಪತ್ರ ಎಲ್ಲ ಸರಿಯಾಗೈತೆ ತಾನೇ? ಸರಿ ಬಾ. ರುದ್ರಣ್ಣ, ರುದ್ರಣ್ಣ. ಏ ಸಾವಿತ್ರಿ, ಏನಿದು? ಯಾಕೆ ಇವ್ರನ್ನ ಇಲ್ಲಿ ಕರ್ಕೊಂಬಂದಿದ್ಯಾ? ಅಯ್ಯೋ ಅಣ್ಣ, ಎಲ್ಲಿಗೆ ಹೋಗಿದ್ರಿ? ಮನೆಗಿದ್ದೀಯೇನೋ ಅನ್ಕಂಡೆ. ಅದು ಇವಳು ಗೊತ್ತಲ್ಲ ನಿನ್ ತಗೆ, ಓದ್ಸಲ ದುಡ್ಡು ಇಸ್ಕೊಂಡಿದ್ಲಲ್ಲ ನಿನ್ನ ಹತ್ರ. ಅವಳಿಗೆ ತಿರ್ಗಾ ನಾ ಯಾಕೋ ಈಗ ಮನೆ ಕಟ್ತಾ ಇದ್ದಾಳೆ, ಗೃಹ ಪ್ರವೇಶ ಮಾಡಕ್ಕೆ ದುಡ್ಡಿಲ್ವಂತೆ. ಅದಕ್ಕೇನೆ 1,00,000 ದುಡ್ಡು ಕೊಡ್ಸಕ್ಕ ಅಂತ ಬಂದಿದ್ಲು. ನಾನು ಇಲ್ಲ ಅಂದೆ. ಹಂಗೂನು ನೀನು ಓದ್ಸಲನೇ ಅವ ಅಣ್ಣನ ಆಟ ಆಡ್ಸಿದ್ಯಾ, ಈ ಸಲ ಕೊಡ್ಸಕ್ಕಾಗಲ್ಲಮ್ಮ, ಆಮೇಲೆ ನನ್ನ ಬೈತೈತೆ ಅಣ್ಣ ಅಂತಂದೆ. ಆದ್ರೂ ಕೇಳಲಿಲ್ಲ. ಕೊಡ್ಸಾಕ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ತಿಂಗಳ ಅಂತ ಹೇಳಿದ್ಲು. ಅದಕ್ಕೆ ಕರ್ಕೊಂಬಂದೆ ಅಣ್ಣ. ಏನೋ ಕಷ್ಟವಿದ್ದಾಳೆ ಹುಡುಗಿ. ನಿನ್ ಸಾಲ ಎಲ್ಲ ತೀರಿಸ್ತಾಳೆ, ನಾನು ಹೇಳಿದ್ದೀನಿ ಮೀಟ್ರ್ ಬಡ್ಡಿ ಅಂತಾನ. ಎಲ್ಲ ಅವಳಿಗೆ ಗೊತ್ತಲ್ಲ, ಇನ್ನೇನು ತಗೊಂಡಿದ್ದಾಳೆ ತೀರಿಸಿದಾಳೆ ಅಂದಮೇಲೆ ಗೊತ್ತಿರುತ್ತೆ. ದಯವಿಟ್ಟು ಅವಳಿಗೆ 1,00,000 ಕೊಡೋಣ. ಆಗಲ್ಲ ಸಾವಿತ್ರಿ, ಆಗಲ್ಲ. ಅಲ್ಲ ಓದ್ಸಲ ಹುಡುಗಿ ಎಷ್ಟು ಅಲಸ್ತು ನನ್ನ ದುಡ್ಡು ಕೊಡಕ್ಕೆ, ಬಡ್ಡಿ ಕೊಡಕ್ಕೆ. ಅಂಥದ್ರಲ್ಲಿ ತಿರ್ಗಾ ಆ ಹುಡುಗಿನೇ ಕರ್ಕೊಂಬಂದಿಯಾ ದುಡ್ಡು ಕೊಡೋಣ ಬಡ್ಡಿಗೆ ಅಂತಾನ? ಇಲ್ಲಮ್ಮ, ನಾನು ಕೊಡೋಕ್ಕಾಗಲ್ಲ. ಸುಮ್ಮನೆ ಹೋಗ್ತಾ ಇರ್ರಿ ನೀವು. ಇಂಥನ್ನೆಲ್ಲ ಕರ್ಕೊ ಬರಬೇಡ ನೀನು. ನಾನು ಹೇಳಿದ್ದೀನಿ ತಾನೇ, ಸರಿಯಾಗಿ ಬಡ್ಡಿ ಕಟ್ಟೋರ್ನ ಮಾತ್ರ ಕರ್ಕೊಂಬ ಅಂತಾನ. ನೀನೇನು ಸಾವಿತ್ರಿ, ಗೊತ್ತಾಗಲ್ಲ ನಿನಗೆ? ಒಂದ್ಸಲ ಹೇಳಿದ್ದು. ಅಯ್ಯೋ ಅಣ್ಣ, ದಯವಿಟ್ಟು ಕ್ಷಮಿಸ್ಬಿಡಿ. ಹೋದ್ಸಲ ಏನೋ ನಿಮ್ ಬಡ್ಡಿನ ಸರಿಯಾಗಿ ಕೊಡಕ್ಕಾಗ್ಲಿಲ್ಲ, ಅದಕ್ಕೆ ನೀವು ನಮ್ಮ ಮನೆ ಹತ್ರ ಬಂದು ಏನೇನೋ ಆಗೋಯ್ತು. ಪಾಪ ನಿಮ್ಗೆ ದುಡ್ಡು ಕೊಟ್ಟಿದ್ದ ತಪ್ಪಿಗೆ ನೀವು ಬರ್ಬೇಕಾಯ್ತು. ಆದ್ರೆ ಈ ಸಲ ಹಂಗಾಗಲ್ಲ ಅಣ್ಣ. ನಾನು ತಿಂಗಳನ ಬಡ್ಡಿ ಕೊಟ್ಬಿಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ. ಒಂದು 6 ತಿಂಗಳು ಅಷ್ಟೇ, 6 ತಿಂಗಳೊಳಗೆ ನಿಮ್ಮ ಅಸಲು ಬಡ್ಡಿ ಎಲ್ಲನ ತೀರಿಸ್ಬಿಡ್ತೀನಿ. ಹೌದಣ್ಣ, ಕಷ್ಟ ಆಗಿದ್ದಾಳೆ ಪಾಪ, ಸಹಾಯ ಮಾಡ್ರಿ. ನಮ್ಮ ನೀವು ಈಗ ನೋಡಿರಿ, ಸಹಾಯ ಮಾಡ್ರಿ ಹಂಗೆ ಹಿಂಗೆ ಅಂತಾನ ಕಣ್ಣೀರು ಹಾಕೊಂಡು ಬೇಡ್ಕೊಂಡು ಬತ್ತೀರಾ. ಆಮೇಲೆ ಬಡ್ಡಿ ಕೊಡ್ರಿ ಅಂತಂದ್ರೆ ತಪ್ಪಿಸ್ಕೊಂಡು ಓಡಾಡ್ತೀರಾ. ಅದು ಇದು ಕಾರಣ ಹೇಳ್ಕೊಂಡು, ನನ್ನ ಗಂಡಿಲ್ಲ, ನನಗೆ ಚೆನ್ನಾಗಿರ್ಲಿಲ್ಲ, ನಮ್ಮ ಅತ್ತಿಗೆ ಅದಾಗಿತ್ತು ಇದಾಗಿತ್ತು, ನಮ್ಮ ಮಾವಗ ಅದಾಗಿತ್ತು ಅಂತಾನ 106 ಕಾರಣ ಹೇಳ್ಕೊಂಡು ಆಮೇಲೆ ಮುಂದೂಡ್ತಾನೆ ಹೋಗ್ತೀರಾ ಬಡ್ಡಿ ಕೊಡ್ರಿ ಅಂದ್ರೆ. ಅದಕ್ಕೆ ನಿಮ್ಮಂಥವ್ರಿಗೆಲ್ಲ ನಾನು ಕೊಡಲ್ಲಮ್ಮ. ಹೋಗ್ರಿ. ಅಣ್ಣ, ಈ ಸಲ ಹಂಗೆಲ್ಲ ಏನು ಹೇಳಲ್ಲ. ನಮ್ಮ ಹತ್ರ ಹೊಸ ಮನೆ ಕಟ್ಟಿದ್ಮೇಲೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ರೆ ಚೆನ್ನಾಗುತ್ತೆ. ಯಾವ್ದಾದ್ರು ದೊಡ್ಡ ಆರ್ಡರ್ ಹಿಡಿದು ಚೆನ್ನಾಗಿ ಸಂಪಾದನೆ ಮಾಡಿ ನಿಮ್ಮ ಸಾಲನೆಲ್ಲನ ಬೇಗ ಕ್ಲಿಯರ್ ಮಾಡ್ತಾಳೆ. ದಯವಿಟ್ಟು ಕೊಡಿ ಅಣ್ಣ. ನೀನ್ ಯಾರಮ್ಮ? ನೀನು ಓದ್ಸಲ ಬಂದಿದ್ದೆ ಸಾಲ ಇಸ್ಕೊಂಡು ಹೋಗ್ಬೇಕಾದ್ರೆ ಇವ್ರ ಜೊತೆಗೆ? ಹೌದಣ್ಣ, ನಾನು ಬಂದಿದ್ದೆ. ನಾನು ಇವಳುನು ಒಂದೇ ಊರವರು, ತವ್ರ ಮನೆ ಒಂದೇ ಊರು. ಇಲ್ಲಿನೂ ನಾವಿಬ್ರು ಫ್ರೆಂಡ್ಗಳು. ಅದಕ್ಕೆ ಬಂದಿದ್ದೆ. ದಯವಿಟ್ಟು ಸಾಲ ಕೊಡಿ ಅಣ್ಣ. ಸರಿ ಅಮ್ಮ, ಆಯ್ತು. ನೀವು ಮನೆ ಪತ್ರ ತಂದಿದ್ದೀರ ತಾನೇ? ಯಾವುದಾದ್ರೂ ಅಡ ಇಟ್ರೇನೆ ನಾನು ಸಾಲ ಕೊಡೋಕ್ಕಾಗೋದು ಇವಾಗ. ಹೌದಣ್ಣ, ತಂದಿದ್ದೀನಿ. ನಾನು ನಮ್ಮ ಮನೆ ಪತ್ರನ ತಂದಿದ್ದೀನಿ. ಹೊಸ ಮನೆ ಕಟ್ತಾ ಇದೀವಲ್ಲ, ಆ ಜಾಗ ನನ್ನ ಹೆಸರಿಗೆ ಆಗಿದೆ. ಆ ಪತ್ರ ಇಲ್ಲೇ ಐತೆ. ಸರಿ ಆಯ್ತು, ಪತ್ರ ಇಟ್ಕೊಂಡು ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕು? ಸರಿ, ಒಳಗಡೆ ಬರ್ರಿ ಮೊದಲು. ಸರಿ ಅಣ್ಣ, ಆಯ್ತು. ಹೆಂಗೋ ಸಾಲ ಕೊಡಕ್ಕೆ ಒಪ್ಕೊಂತಲ್ಲ ಸದ್ಯ. ಇನ್ನೂ ಕೊಟ್ಟಿಲ್ಲ ಇರೇ, ಒಳಗೋದ್ಮೇಲೆ ಏನು ಹೇಳ್ತಾನೋ ಏನೋ ಅಯ್ಯಪ್ಪ. ಸರಿ ಹೇಳಮ್ಮ. ಏನೋ ನಮ್ಮ ಸಾವಿತ್ರಿ ಕರ್ಕೊಂಬಂದವಳೆ ಅಂತ ಕೊಡ್ತಾ ಇದ್ದೀನಿ. ನೀನು ಓದ್ಸಲ ಮಾಡ್ದಂಗೆ ಮಾಡಬಾರ್ದಮ್ಮ. ಗೊತ್ತಾಯ್ತಾ? ಸರಿ ಅಣ್ಣ, ಆಯ್ತು. ಓದ್ಸಲ ಮಾಡ್ದಂಗೆ ಏನು ಮಾಡಲ್ಲ. ತಿಂಗಳ ಬಡ್ಡಿ ಸರಿಯಾಗಿ ಕಟ್ಬಿಡ್ತೀನಿ. ಆಮೇಲೆ ಯಾರ ಹತ್ರನೂ ಹೇಳಂಗಿಲ್ಲ ಇಷ್ಟು ಬಡ್ಡಿ ಕೊಡ್ತಾರೆ ಹಂಗೆ ಹಿಂಗೆ ಅಂತನ. ಏನು ಮಾಡಂಗಿಲ್ಲ. ನಿಮ್ಮ ಮನೆ ಹತ್ರ ನಾನು 30 ಸಲ ಬಂದಿದ್ದೆ ತಾನೆ? ಇವಾಗ ಹಂಗೆಲ್ಲ ಬಂದು ಕೂತ್ಕೊಂಬದೇ ಇಲ್ಲ. ಮನೆ ಪತ್ರ ಅಡ ಇಕ್ತಾ ಇದ್ಯಾ, ಸೀದಾ ನಿಮ್ಮ ಮನೆನೇ ಖಾಲಿ ಮಾಡಿಸ್ಬಿಡ್ತೀನಿ. ಏನಾದರೂ 1 ತಿಂಗಳು ಬಡ್ಡಿ ಕೊಡೋದು ತಡ ಆದರೆ ಗೊತ್ತಾಯ್ತಾ? ಏನೋ 1 ವಾರ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ. ಅದು ಬಿಟ್ಬಿಟ್ಟು 1 ತಿಂಗಳು ಪೂರ್ತಿ 2 ತಿಂಗಳದು ಸೇರಿಸಿ ಕೊಡ್ತೀನಿ, 3 ತಿಂಗಳದು ಕೊಡ್ತೀನಿ ಅಂತ ಹೇಳಿದ್ರೆ ನಡೆಯಲ್ಲ. ಗೊತ್ತಾಯ್ತಾ? ಸರಿ ಅಣ್ಣ, ಆಯ್ತು, ಹಂಗೆ ಆಗಲಿ. ನೋಡಮ್ಮ ಸಾವಿತ್ರಿ, ಇನ್ನ ಆಗಲಿ ಮುಂದೆ ತರೋದಾಗಲಿ ಅದು ಇದು ಮಾಡಕ್ಕೆ ಹೋಗ್ಬಾರ್ದು. ಅವಳಿಗೇನು ಬೈಯಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ? ನೀವು ದುಡ್ಡು ಇಸ್ಕೊಂತ ಇದ್ರೆ ನೀವು ಬಡ್ಡಿ ಕಟ್ಟಬೇಕು ಅಷ್ಟೇನೆ. ಸಾವಿತ್ರಿ ಏನೋ ಮಧ್ಯವರ್ತಿಯಾಗಿ ಬರ್ತಾಳೆ ಅಷ್ಟೇನೆ. ಯಾರಾದರೂ ದುಡ್ಡು ಬೇಕು ಅಂದರೆ ಸಾಲ ಕೊಡಿಸ್ತಾಳೆ ನಮ್ಮ ಹತ್ರ ಬಂದು ಹೇಳಿ. ಹಂಗಂತ ಹೇಳಿ ಅವಳ ಮೇಲೆ ಏನೂ ನೀವು ಮಾತಾಡಂಗಿಲ್ಲ. ಗೊತ್ತಾಯ್ತಾ? ಸರಿ ಅಣ್ಣ, ಆಯ್ತು, ಗೊತ್ತಾಯ್ತು. ಕೊಡಿಲಿ ಪತ್ರನ. ಕೊಡಿ ನಿತ್ರ, ಕೊಡು. ತಗೊಳ್ಳೋಣ. ಇಸ್ಕೋದು ತಾಳಣ್ಣ. ಸರಿಯಾಗೈತಾ ಇಲ್ವಾ ಅಂತ ನೋಡ್ಕೆ. ಓಕೆ ಎಲ್ಲನ. ಸರಿ 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 ಆತಮ್ಮ, ಸರಿಯಾಗೈತಿ. ಸರಿ ಅಣ್ಣ, ನನಗೆ 1,00,000 ಬೇಕು ಸಾಲ.
ಆಯ್ತಮ್ಮ ಕೊಡ್ತೀನಿ. 1 ಲಕ್ಷಕ್ಕೆ ಮೀಟ್ರ್ ಬಡ್ಡಿ ಅಂತೆ 22,000 ಆಗುತ್ತೆ ತಿಂಗಳಿಗೆ. ಹಾಂ, ಕೊಡಬೇಕು, ಗೊತ್ತಾಯ್ತಾ? 22,000ನಾ? ಹೌದಮ್ಮ, ಇವಾಗಲೇ ಮೊದಲೇ ಹೇಳ್ತಾ ಇದ್ದೀನಿ ಅದಕ್ಕೇನೆ. ಹಾಂ, ಯೋಚನೆ ಮಾಡಿ ಇನ್ನೊಂದ್ಸಲ ಸಾಲ ತಗೊಳಕ್ಕೂ ಮೊದಲು. ಸರಿ ಅಣ್ಣ, ಆಯ್ತು ಆಯ್ತು, ನಮಗೆ ಗೊತ್ತೈತೆ ಸಾವಿತ್ರಿ ಹೇಳಿದ್ಲು ಬಡ್ಡಿ ಎಷ್ಟಾಗುತ್ತೆ ಅಂತನ. ನಾವೆಲ್ಲ ಕಟ್ತೀವಿ. 22,000 ಕಟ್ತೀವಿ ಬಿಡಿ. ಹಾಂ ಸರಿ ಆಯಿತು, ದುಡ್ಡು ತಗೊಂಬರ್ತೀನಿ, ಇಲ್ಲೇ ನಿಂತ್ಕೊಂಡಿರ್ರಿ. ನೇತ್ರ, ಏನಿದು 1 ಲಕ್ಷಕ್ಕೆ 22,000 ಬಡ್ಡಿನ ತಿಂಗಳಿಗೆ? ಅಯ್ಯೋ 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 ಅಯ್ಯೋ, ಇದು ತುಂಬ ಜಾಸ್ತಿ ಆಗ್ಲಿಲ್ವೇನಿ? ಹಂಗೆ ಕಣೆ ಗೌರಿ, ಮೀಟರ್ ಬಡ್ಡಿ ಅಂದ್ರೆ ಹಂಗೆ ಮತ್ತೆ. ಮತ್ತೆ ನಿನಗೆ 1 ಲಕ್ಷ ರೂಪಾಯಿ ಸಾಲ ಯಾರು ಕೊಡ್ತಾರೆ ಈಗ? ಬೇಡ ಅಂದ್ರೆ ಏನು ಇವಾಗ್ಲೇನೆ ವಾಪಸ್ ಹೋಗ್ರಿ, ನನ್ಗೇನು ಇದೇನಿಲ್ಲ, ಬೇಜಾರೇನು ಇಲ್ಲ. ನಾನು ಈಗಲೇ ಹೇಳ್ತೀನಿ ರುದ್ರಣ್ಣಂಗೆ. ಅಯ್ಯೋ ಸಾವಿತ್ರಕ್ಕ, ಹಂಗೆಲ್ಲ ಏನು ಮಾಡಬೇಡ, ನನಗೆ ಗೊತ್ತಿದೆ ಬಿಡು, ನಾನು ಕಟ್ತೀನಿ, ನೀನೇನು ಚಿಂತೆ ಮಾಡಬೇಡ, ನನಗೆ ಅರ್ಥ ಆಗುತ್ತೆ. ಸರಿ, ಇಲ್ಲೇ ಯೋಚನೆ ಮಾಡ್ರಿ, ಆಮೇಲೆ ಅಲ್ಲೋಗಿ ಯೋಚನೆ ಮಾಡಿ ಬಡ್ಡಿ ಸೇನೆ ಆಯ್ತು, ಅದು ಸೇನೆ ಆಯ್ತು, ಇದು ಸೇನೆ ಆಯ್ತು ಅಂತನ ನನ್ನ ಹತ್ರ ಬರಕ್ಕೆ ಬರಬೇಡ್ರಿ ಕೇಳಕ್ಕೆ. ಏನಿದ್ರು ನೀನುಂಟು, ರುದ್ರಣ್ಣ ಉಂಟು, ನಾನು ಏನಿದ್ರು ದಲ್ಲಾಳಿ ಕೆಲಸ ಮಧ್ಯ ಕರ್ಕೊಂಬರೋದು ಅಷ್ಟೇನೆ. ಸರಿ ಅಕ್ಕ, ಆಯ್ತು. ಆಯ್ತು ಬಿಡಿ, ನಿಮ್ಮನ್ನ ಯಾಕೆ ನಾನು ಇದು ಮಾಡೋಣ, ಇಲ್ಲೇ ಎಲ್ಲ ಕೇಳ್ಕೊಂಡು ಹೋಗ್ತಿದ್ದೀನಲ್ಲ, ಇಲ್ಲೇ ನಮ್ಗೇನಿದ್ರು ಇಲ್ಲೇ ಮಾತಾಡ್ತೀವಿ, ಅಲ್ಗೋದ್ಮೇಲೆ ಯಾಕೆ ಮಾತಾಡ್ತೀವಿ ಹೇಳು? ಸರಿ ಆಯ್ತು ಅಣ್ಣ. ತಗೊಳಮ್ಮ ನೇತ್ರ, ತಗೊಳಮ್ಮ. ಕೊಡಿ ಅಣ್ಣ, ನಿಮ್ಮ ಕೈಯಿಂದ ಕೊಡಿ. ಕೊಡ್ತಾ ಇದ್ದೀನಮ್ಮ, ತಗೋ. ಆದರೆ ನೆನ್ಪಿಟ್ಕೊ, ಬಡ್ಡಿನ ತಿಂಗಳ ಸರಿಯಾಗಿ ಕಟ್ಟಬೇಕು, ಗೊತ್ತಾಯ್ತಾ? ಹೋದ ಸಲ 50,000 ತಗೊಂಡಿದ್ದೇನೆ, ಅಷ್ಟು ಆಟ ಆಡಿಸ್ಬಿಟ್ಟೆ ನೀನು. ಇವಾಗ 1 ಲಕ್ಷ ತಗೊತಾ ಇದೆಯಾ, ನೆನಪಿರಲಿ. 1ನೇ ತಾರೀಕು ತಂದು ಕೊಟ್ಬಿಡ್ಬೇಕು. ಏನೋ ಹೆಚ್ಚು ಕಮ್ಮಿ ಆದರೆ ಒಂದು ವಾರದೊಳಗೆ ತಂದಬೇಕು. ಏನೋ 1 ತಿಂಗಳಾಗಿ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ. ಪ್ರತಿ ತಿಂಗಳು ನೀನು ಒಂದು ವಾರ ಹೇಳಿದ್ದೀನಿ ಅಂತ ನಂಗೆಲ್ಲ ಮಾಡಂಗಿಲ್ಲ, ಗೊತ್ತಾಯ್ತಾ? ಹಂಗೆಲ್ಲ ಏನಿಲ್ಲ ಅಣ್ಣ, 1ನೇ ತಾರೀಕು ಕೊಟ್ಬಿಡ್ತೀನಿ, ಕೊಡಿ. ಸರಿ ತಾಳಮ್ಮ, ಒಳ್ಳೇದಾಗ್ಲಿ. ಸರಿ ಅಣ್ಣ, ತುಂಬಾ ಸಂತೋಷ ಆಯ್ತು, ನೀವು ನನಗೆ ದುಡ್ಡು ಕೊಟ್ಟು ತುಂಬಾ ಸಹಾಯ ಮಾಡಿದ್ರಿ. ನೋಡಮ್ಮ, ಇದು ಸಹಾಯ ಅಲ್ಲ, ಸಾಲ. ನೆನ್ಪಿಟ್ಕೊ, ಸಹಾಯ ಗಿಹಾಯ ಅನ್ಕೋಬೇಡ. ನಾವು ಇರೋದೇ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡಿಕ್ಕೆ. ನಮ್ಮ ಜೀವನ ನಡೀತಾ ಇರೋದೇ ಬಡ್ಡಿಲಿ. ಸಹಾಯ ಅಂತ ಸಾಲನೂ ಒಂಥರ ಸಹಾಯನೇ ತಾನೆ. ನಮ್ಗೆ ಕಷ್ಟದ ಪರಿಸ್ಥಿತಿಲಿ ಕೊಡ್ತೀರಾ ಅಂದ್ರೆ ನೀವು ಒಂಥರ ನಮ್ಗೆ ಸಹಾಯ ಮಾಡ್ದವ್ರಿದ್ದಂಗೆನೆ. ಸರಿ, ನೀವೇನಾದ್ರೂ ತಿಳ್ಕೊಳ್ರಿ, ನಾವು ಮಾತ್ರ ಸಾಲ ಕೊಟ್ಟಿದ್ದೀವಿ, ಬಡ್ಡಿ ವಸೂಲಿ ಮಾಡ್ತೀವಿ. ಬಡ್ಡಿನ ತಂದು ಕೊಡಬೇಕು ಅಷ್ಟೇನೆ. ನಿನಗೆ ಯಾವುದೋ ನೆನಪಲ್ಲಿದ್ರೆ ಅಷ್ಟೇ ಸಾಕು, ನೀವಿನ್ನು ಹೊರಡಿ. ಸರಿ ಅಣ್ಣ, ಹೋಗ್ತೀವಿ. ಇನ್ನೊಂದು ಮಾತು, ನಮ್ಮ ಮನೆ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾ ಇದೀವಿ, ಇನ್ನೊಂದು ತಿಂಗಳಿಗೆ ಆಗುತ್ತೆ. ಅವಾಗ ಹೇಳ್ ಕಳಿಸ್ತೀನಿ, ತಪ್ಪದೆ ಬರಬೇಕು ಅಣ್ಣ. ಸರಿ ಅಮ್ಮ, ನೋಡೋಣ, ಏನಾದ್ರೂ ಬಿಡುವಾಗಿದ್ರೆ ಬರ್ತೀನಿ. ನೀವು ಹೊರಡಿ. ಸರಿ ಅಣ್ಣ, ಬರ್ತೀವಿ. ಸಾವಿತ್ರಿ, ಇರು, 1 ನಿಮಿಷ ಇರು, ಅವ್ರು ಹೋಗ್ಲಿ. ನಡೀರಮ್ಮ, ನೀವು ಹೊರಗಿರ್ರಿ, ನಾನು ಕಳಿಸ್ತೀನಿ ಸಾವಿತ್ರಿನ. ಸರಿ ಅಣ್ಣ, ಆಯ್ತು. ಬಾರಿ ಬಾರಿ ನೇತ್ರ, ಇಲ್ಲೇ ಬ್ಯಾಗ್ನ ಇಟ್ಕೊಳ್ಳಿ, ಹೊರ ಹೋಗಿ ಇಟ್ಕೊಂಬ ನಡಿ ಆ ಕಟ್ಟೆ ಮೇಲೆ. ಸಾವಿತ್ರಿ, ಹೆಂಗೋ ನಾನು ಹೇಳಿದ್ಕೆ ಇಂಥ ಜನಗಳನ್ನ ಕರ್ಕೊಂಬರ್ತಾ ಇದೆಯಾ? ನಾನು ಅವ್ರ ಮುಂದೆ ಬೈದಿದ್ದು ಯಾಕೆ ಹೇಳು? ಅವ್ರಿಗೆ ಭಯ ಇರಬೇಕು ಅಂತ, ಬಡ್ಡಿ ಕೊಡೋಕ್ಕೆ ಅಂತಾನ. ಯಾರಾದರೂ ಪರವಾಗಿಲ್ಲ, ನೀನು ಕರ್ಕೊಂಬ, ಸಾಲ ಬೇಕು ಅಂದರ್ನ ಕರ್ಕೊಂಬ. ಬಡ್ಡಿ ವಸೂಲಿ ಮಾಡೋದು ನನಗೆ ಗೊತ್ತಿದೆ, ನೀನೇನು ಅದಕ್ಕೆ ಎದ್ರಕಂಬಕ್ಕೆ ಹೋಗ್ಬೇಡ. ಅವ್ರೆದ್ರಿಗೆ ನಿನ್ನ ಬೈಯೋ ಥರ ನಾಟಕ ಮಾಡ್ತೀನಿ, ನೀನು ಅದಕ್ಕೆಲ್ಲನ ತಲೆ ಕೆಡಿಸ್ಕೋಬೇಕು ಹೋಗ್ಬೇಡ, ಗೊತ್ತಾಯ್ತಾ? ಯಾಕೆಂದರೆ ಅವ್ರಿಗೂ ಭಯ ಇರಬೇಕಲ್ಲ. ಸಾಲ ಕೊಡ್ಸೈತಪ್ಪ ಈ ಒಕ್ಕಯ್ಯ, ತಿರ್ಗಾ ಈ ಒಕ್ಕಯ್ಯನ ಬೈತೈತ ಅವಣ್ಣ, ನಾವು ಬಡ್ಡಿ ಕಟ್ಟಲಿಲ್ಲ ಅಂದರೆ ಅಂತನ ಭಯ ಇರಬೇಕು. ಅದಕ್ಕೇನೆ ನಾನು ನಿನ್ನ ಬೈಯೋದು. ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ, ಪ್ರತಿ ಸಾರಿ ಹೇಳ್ತಲೇ ಇರ್ತೀನಿ ಈ ವಿಷಯನ, ನೆನಪಲ್ಲಿಟ್ಕೋ. ಸರಿ ಅಣ್ಣ, ಗೊತ್ತು ನನಗೆ, ನಾನು ಅದಕ್ಕೆ ತಾನೇ ನಾನು ಅಲ್ಲೇನೆ ಎದುರಿಸೇ ಕರ್ಕೊಬತ್ತೀನಿ. ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತನ ಬೈದೆ ಕರ್ಕೊಂಬಂದಿದ್ದು ಇಲ್ಲಿಗೆ. ನೀನೇನು ಚಿಂತೆ ಮಾಡಬೇಡ, ನಾನು ಇಂಥವ್ರನ್ನೆಲ್ಲ ಕರ್ಕೊಂಬರ್ತೀನಿ ನೋಡ್ಕೊಂಡು. ನಮ್ಮೂರಾಗೆ ಪಕ್ಕದೂರಾಗ ನಾನು ಕೂಲಿಪಲ್ಲಿ ಹೋಗ್ತಿರ್ತೀನಲ್ಲ, ಅಲ್ಲಿ ಯಾರಾದ್ರೂ ಹೆಂಗಸರು ಅದಾಗೈತೆ ಇದಾಗೈತೆ, ನನ್ನ ಗಂಡಗೆ ಆಪರೇಷನ್ ಮಾಡಿಸ್ಬೇಕು, ದುಡ್ಡಿಲ್ಲ ಅಂತಂತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ಬಿಡ್ತೀನಿ. ನೀಗೆ ಸೇರ್ಬೇಕಾಗಿರೋ ದುಡ್ಡನ್ನ ನಾಳೆಗೆ ಕೊಡ್ತೀನಿ, ಇವತ್ತೇ ಕೊಟ್ಟರೆ ಅವ್ರ ಮುಂದೆ ಚೆನ್ನಾಗಿರಲ್ಲ. ಹಂಗೆ ಮಾಡ್ರಿ, ಇನ್ನೊಂದ್ಸಲ ಬತ್ತೀನಲ್ಲ ಅವಾಗ ಕೊಡಿರಂತೆ, ನಾನೆಲ್ಲ ಬಂದು ಇಸ್ಕೊಂಡು ಹೋಗ್ತೀನಿ ಬಿಡೋಣ. ನಿನ್ನ ಮೇಲೆ ನನಗೆ ನಂಬಿಕೆ ಐತೆ, ಅದಕ್ಕೆ ತಾನೇ ನಾನು ನೀನು ಹೇಳ್ದಂಗೆ ನಡ್ಕೊಂತ ಇರೋದು. ಸರಿ ಆಯಿತು, ಯಾರೇ ಆಯಿತು, ನೀನು ಅವ್ರ ಬಡ್ಡಿ ಹೆಂಗೆ ಕಟ್ತಾರೆ ಅಂತ ಚಿಂತನೆ ಮಾಡಬೇಡ. ಕರ್ಕಂಬ, ಸಾಲ ಬೇಕು ಅಂದರ್ನೆಲ್ಲನ ಬಡ್ಡಿ ವಸೂಲಿ ಮಾಡೋದು ನಮಗೆ ಬಿಟ್ಬಿಡು. ನನಗೆ ಗೊತ್ತೈತೆ ಹೆಂಗೆ ವಸೂಲಿ ಮಾಡಬೇಕು ಅಂತನ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹಂಗ ಸರಿ ಅಣ್ಣ, ಆಯಿತು. ನಾನು ಬರ್ತೀನಿ. ಆಯಿತು, ಒಳ್ಳೇದಾಗಲಿ, ಹೋಗ್ಬಾ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.